श्रीगुरुभ्यो नमः। हरिः ओं। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम बहतकुहकं तं समहसा सर्वविघ्नः प्रशमनं सर्वसिद्ध्यकरं परं सर्वजीवप्रणेतारं वन्दे जयदं हरिं करोतु मम कल्याणं। हरिर्हयमुखाविदः गुरुश्च मध्वनामा मे वरदोऽस्तु निरन्तरं। वाणिते करवण्यम्बचरणो हृदि सर्वदा मद्वाक्यसरणीर्भूयात्। श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। ಪರೀಕ್ಷಿತ್ ಮಹಾರಾಜ ಬೇಟೆಯನ್ನು ಆಡುವಂತಹ ಸಂದರ್ಭದಲ್ಲಿ ಬಾಯಾರಿಸಿರುವಂತಹ ಸಂದರ್ಭ, ನೀರಿಗಾಗಿ ಮುನಿಯ ಆಶ್ರಮಕ್ಕೆ ಬಂದಿದ್ದಾನೆ. ತಪೋನಿರತರಾಗಿರುವಂತಹ ಮುನಿಗಳು ಭಗವಂತನ ಧ್ಯಾನದಲ್ಲಿ ಪೂರ್ಣವಾಗಿ ರತರಾಗಿರುವಂಥವರು. ಅವರ ಗಮನ ಹೊರಗಿನ ಪ್ರಪಂಚದಲ್ಲಿ ಇಲ್ಲ. ರಾಜ ಬಂದಿದ್ದಾನೆ, ಅವನನ್ನು ನೋಡ್ತಾ ಇಲ್ಲ. ಆ ಸಂದರ್ಭದಲ್ಲಿ ರಾಜನಿಗೆ ಕೋಪ ಬಂದಿರುವಂಥದ್ದು. ರಾಜ ಏನು ಮಾಡ್ದ, ತಾಳ್ಮೆ ಇಲ್ಲದೆ ಸತ್ತಿರುವಂಥ ಹಾವನ್ನು ಕೊರಳಿಗೆ ಹಾಕಿದ್ದಾನೆ. ಹಾಕಿದ ಹೋಗಿಬಿಟ್ಟ. ಆಮೇಲೆ ವಿಷಯ ಗೊತ್ತಾಗಿರುವಂಥದ್ದು. ಅವರ ಆ ಋಷಿಯ ಮಗನಾಗಿರುವಂತಹ ಶೃಂಗಿ ಋಷಿಕುಮಾರ ಯಾವಾಗ ತನ್ನ ತಂದೆಗೆ ಹೀಗೆ ಅವಮಾನವನ್ನು ಮಾಡಿದ್ದಾನೋ ರಾಜ, ಅದನ್ನು ಗಮನಿಸಿ ಅವನೇನು ಮಾಡಿದ್ದಾನೆ, 7 ದಿನಗಳಲ್ಲಿ ಸರ್ಪದಿಂದ ಕಚ್ಚಿ ಅವನು ಸಾಯಲಿ, ಮೃತನಾಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾನೆ. ಯಾವಾಗ ಈ ರೀತಿ ಶಾಪ ಬಂತೋ ಹೇಳಿ ಕಳಿಸಿದರು, ನಿನ್ನ ಸಾಧನೆ ಮಾಡ್ಕೊಳ್ಳಪ್ಪ, ಒಳ್ಳೆಯ ಸಾಧನೆ ಆಗಲಿ. ಬೇಕಾದಷ್ಟು ಭಾಗವತದ ಗ್ರಂಥದ ವಿಸ್ತಾರವಾಗಿ ಶುಕಾಚಾರ್ಯರ ಉಪದೇಶವನ್ನು ಹೇಳಿದ್ದನ್ನು ನಾವು ಕಾಣ್ತೀವಿ. ಮುಂದೆ ತಕ್ಷಕನಿಂದ ಅವನು ಪ್ರಾಣವನ್ನು ಬಿಡ್ತಾನೆ. ಮುಂದೆ ಪ್ರಜೆಗಳಿಂದ ತನ್ನ ತಂದೆಯ ಮರಣದ ರೀತಿಯನ್ನು ತಿಳಿದುಕೊಳ್ತಾನೆ ಜನಮೇಜಯ ರಾಜ. ಯಾಕೆ ನಮ್ಮ ತಂದೆ ಸತ್ತಿದ್ದು? ಸರ್ಪದಿಂದ ಕಚ್ಚಿ ಸತ್ತಿರುವಂಥದ್ದು. ಹೌದಾ? ಹಾಗಿದ್ರೆ ಸರ್ಪಗಳ ಕುಲವನ್ನೇ ನಾಶ ಮಾಡಿಬಿಡೋಣ. ಸರ್ಪದಿಂದಲೇ ನನ್ನ ತಂದೆ ಸತ್ತಿರುವಂಥದ್ದು, ಹಾಗಾಗಿ ಸರ್ಪದ ಕುಲವನ್ನೇ ನಾಶ ಮಾಡೋಣ. ಋಷಿಗಳಿಗೆಲ್ಲ ಹೇಳಿ ಕೇಳ್ದ, ಏನು ಮಾಡ್ಬೇಕು ನಾವು ಇದಕ್ಕೆ? ಋಷಿಗಳು ಹೇಳಿದರು, ನೋಡಪ್ಪ, ಸರ್ಪಗಳೆಲ್ಲ ಸಾಯಬೇಕು ಅಂತಂದರೆ, ಮರಣ ಹೊಂದಬೇಕು ಅಂದರೆ ನೀನು ಸರ್ಪಯಾಗವನ್ನು ಮಾಡಬೇಕು. ಆಗಲಿ, ಹಾಗಿದ್ರೆ ಎಲ್ಲರಿಗೂ ಋತ್ವಿಜರಿಗೆ ಹೇಳ್ದ. ಮಹಾ ಋಷಿಗಳೆಲ್ಲ ಬಂದರು, ಸರ್ಪಯಾಗವನ್ನು ಪ್ರಾರಂಭ ಮಾಡಿದ್ದಾರೆ. ಋಷಿಗಳ ಒಂದು ಮಂತ್ರದ ಬಲ, ಆ ಸ್ವಾಹಾಕಾರ ನಡೀತಾ ಇದೆ, ಸರ್ಪಗಳ ಹಾಹಾಕಾರ ನಡೀತಾ ಇದೆ. ಕೆಲವು ಬುಸುಗುಡ್ತಾ ಇದ್ದಾವೆ, ಹೇಗೆ ಹೋಗೋದು ಅಂತ. ಕೆಲವು ಹೆದರಿಕೆಯಿಂದ ದೂರ ಉಳಿತಾ ಇದ್ದಾವೆ. ಆದರೆ ವಿಲಿ ಒದ್ದಾಡ್ತಾ ಇದ್ದಾವೆ, ಯಾವುಕ್ಕೂ ಉಳಿಗಾಲ ಇಲ್ಲ. ಯಾಕೆ? ಮಂತ್ರಗಳ ಶಕ್ತಿ ಅಂಥದ್ದು. ಯಜ್ಞೇಶ್ವರನಿಗೆ ಆಹುತಿಯನ್ನು ಬೀಳ್ತಾ ಇದ್ದಾವೆ. ಜನಮೇಜಯ ರಾಜನ ಈ ಸರ್ಪಯಾಗವನ್ನು ನೋಡಿ ತಕ್ಷಕನಿಗೆ ಭಯ ಉಂಟಾಗಿರುವಂಥದ್ದು. ಏನು ಮಾಡಬೇಕು? ಇದಕ್ಕೆ ಪರಿಹಾರ ಏನು? ದೇವಲೋಕದ ಅಧಿಪತಿ ಇಂದ್ರದೇವರ ಹತ್ರ ಹೋಗಿದ್ದಾನೆ. ನೀವು ಹೇಗಾರು ಮಾಡಿ ನನ್ನ ರಕ್ಷಣೆ ಮಾಡಬೇಕು. ಅದಕ್ಕೆ ಇಂದ್ರದೇವರು ಹೇಳಿದರು, ನಮ್ಮ ಅರಮನೆಯಲ್ಲೇ ಇದ್ದುಬಿಡಪ್ಪ, ನೀನು ಅಭಯ ಕೊಡ್ತೀನಿ, ಇಲ್ಲೇ ಇದ್ದುಬಿಡು. ಆಯಿತು. ಈ ಕಡೆ ವಾಸುಕಿ ಮೊದಲಾದ ಸರ್ಪಗಳೆಲ್ಲ ತಮ್ಮ ತಂಗಿಯಾದಂತಹ ಜರತ್ಕಾರುವಿನ ಮಗನಾಗಿರುವಂತಹ ಆಸ್ತಿಕನನ್ನು ನೋಡಲಿಕ್ಕೋಸ್ಕರವಾಗಿ ಬಂದಿರುವಂಥದ್ದು. ನಮ್ಮ ತಾಯಿಯ ಕದ್ರುವಿನ ಶಾಪದಿಂದ ಬಂದಂತಹ ಈ ಅವಸ್ಥೆಯನ್ನು ದಯಮಾಡಿ ನೀವು ಪಾರು ಮಾಡಬೇಕು. ನೀನೊಬ್ಬನೇ ಇದಕ್ಕೆ ಸಮರ್ಥನಾದಂಥವನು ಅಂತ ಹೇಳಿ ಆ ಆಸ್ತಿಕನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆಸ್ತಿಕ ಯಜ್ಞಶಾಲೆಗೆ ಬಂದ. ಸರ್ಪರ ಯಾಗವನ್ನು ನಿಲ್ಲಿಸಬೇಕು ಅಂತಲೇ ಬಂದಿರುವಂಥದ್ದು.
ಸರ್ಪಯಾಗ ಜೋರಾಗಿ ನಡೀತಾ ಇದೆ. ನಾನಾ ವಿಧವಾದ ಸರ್ಪಗಳು ಬೀಳ್ತಾ ಇದ್ದಾವೆ. ತಕ್ಷಕ ಮಾತ್ರ ಇನ್ನೂ ಬಂದಿಲ್ಲ. ಕಡು ವೈರಿಯಾಗಿರುವಂತಹ ನಮ್ಮ ಅಪ್ಪನನ್ನ ಕೊಂದಿರುವಂತಹ ತಕ್ಷಕ ಯಾಕೆ ಬಂದಿಲ್ಲ? ಅದಕ್ಕೆ ಯಾರೋ ಹೇಳಿದರು, ಇಲ್ಲ, ಅವನು ದೇವಲೋಕದಲ್ಲಿ ಇಂದ್ರನ ಆಶ್ರಯವನ್ನು ಪಡೆದಿದ್ದಾನೆ, ಅಂದರೆ ತಪ್ಪಿಸ್ಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ಹೋಗಿದ್ದಾನೆ ಅಂತ ಯಾರೋ ಹೇಳಿದರು. ಆಗ ಋತ್ವಿಕರು ಹೇಳಿದರು, ಹೌದಾ, ಇಂದ್ರನ ಹತ್ರ ಹೋಗಿದ್ದಾನ? ಆಯ್ತು, ಹಾಗಿದ್ರೆ ಇಂದ್ರನ ಸಮೇತವಾಗಿ ತಕ್ಷಕನನ್ನ ನಾವಿಲ್ಲಿ ಕರಿತೀವಿ, ಆಕರ್ಷಣೆ ಮಾಡ್ತೀವಿ ಅಂತ ಹೇಳಿ ಸಹೇಂದ್ರಾಯ ತಕ್ಷಕಾಯ ಸ್ವಾಹ, ಇಂದ್ರನ ಸಮೇತವಾಗಿ ಆ ತಕ್ಷಕ ಬರಲಿ ಅಂತ ಹೇಳಿ ಆಹುತಿಯನ್ನು ಕರೆದಿದ್ದಾರೆ. ಇಂದ್ರ ಕಂಗಾಲಾಗಿ ಹೋಗಿದ್ದಾನೆ. ತನ್ನನ್ನು ಬಲವಾಗಿ ಅಪ್ಪಿಕೊಂಡಿದ್ದಂತಹ ತಕ್ಷಕನನ್ನ ಕೊಡಬಿದ್ದಾನೆ. ಅಗ್ನಿಗೆ ನೇರವಾಗಿ ಬೀಳುವಂತಹ ಸಂದರ್ಭ. ಇನ್ನೇನು ಬೀಳಬೇಕು ಆ ಸಂದರ್ಭದಲ್ಲಿ ಆಸ್ತಿಕ ಬಂದಿರುವಂಥದ್ದು. ಜನಮೇಜಯರಾಜನ ಸರ್ಪಯಾಗದ ಪ್ರಶಂಸೆ ನಡೀತಾ ಇದೆ. ಆಸ್ತಿಕನ ತೇಜಸ್ಸು ಗಾಂಭೀರ್ಯಗಳಿಗೆ ಅವನು ಮಾರು ಹೋಗಿದ್ದಾನೆ. ಬಹಳ ಸಂತೋಷ ಆಗಿದೆ. ಹೌದಾ, ನಿಮಗೇನು ಬೇಕು, ವರ ಕೇಳಿ ಅಂತ ಕೇಳಿದಂಥ ಸಂದರ್ಭದಲ್ಲಿ, ಇಲ್ಲ, ನನಗಿನ್ನೇನು ಬೇಕಾಗಿಲ್ಲ, ಈ ಕ್ಷಣ ಯಾಗ ಮುಗಿಬೇಕು, ಯಾಗ ನಿಲ್ಲಿಸಬೇಕು. ಅಲ್ಲ, ಮತ್ತು ನನ್ನ ಪರಮ ವೈರಿಯಾಗಿರುವಂಥ ತಕ್ಷಕ ಇನ್ನೂ ಬಂದೇ ಇಲ್ಲ, ನಾ ಹೇಗೆ ಯಾಗವನ್ನು ಮುಗಿಸ್ಲಿ ಅಂತ ಕೇಳಿದರೆ, ವರ ಕೊಡೋವಂಥದ್ದಂತೂ ಕೇಳಿಬಿಟ್ಟಿದ್ದಾನೆ ಕೊಡಬೇಕು ಅಂತ. ಆಗಲಿ, ಮತ್ತೆ ನೀವು ಕೇಳಿದ್ದೀರಿ, ದೊಡ್ಡವರು ಬಂದಿದ್ದೀರಿ, ಜ್ಞಾನಿಗಳು ಅಂತ ಹೇಳಿ ಆ ವರವನ್ನು ಕೊಟ್ಟಿದ್ದಾನೆ. ಅಲ್ಲೇ ಆಸ್ತಿಕನ ಸಮ್ಮುಖದಲ್ಲೇ, ಅಂದರೆ ಆಸ್ತಿಕನ ತಪಸ್ಸು ಏನಿದೆ ಅಲ್ಲ, ಅದರ ಫಲದ ಪರವಾಗಿ ಸರ್ಪವಂಶಕ್ಕೆ ಇವತ್ತು ಉಳಿಗಾಲವನ್ನು ನಾವು ಕಾಣ್ತಾ ಇದ್ದೀವಿ. ಯಾಗ ಸಮಾಪ್ತಿಯಾಗುತ್ತಿರುವಂತಹ ಸಂದರ್ಭದಲ್ಲಿ ನಿಲ್ಲಿಸಿಬಿಟ್ರು ಯಾಗಾನ. ಯಾವಾಗ ವರ ಕೊಟ್ಟಿದ್ದಾನೋ ನಿಲ್ಲಿಸಿದ್ದಾರೆ. ವೇದವ್ಯಾಸ ದೇವರ ಆಗಮನ ಆಗಿರುವಂಥದ್ದು. ಋಷಿಗಳೆಲ್ಲ ಮೊದಲಿನಂತೆ ತನ್ನ ಉಪದೇಶವನ್ನು ಕೇಳ್ತಾ ಇದ್ದಾರೆ. ಇದು ಭಗವಂತನಾದ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ನಿರೂಪಿಸಿರುವಂತಹ ಸರ್ಪಯಾಗದ ವೈಶಿಷ್ಟ್ಯತೆ. ಇದನ್ನು ನಾವು ಯಾಕೆ ಇಲ್ಲಿ ತಿಳ್ಕೊಳ್ಬೇಕು? ಆ ಸರ್ಪಯಾಗದಿಂದ ನಾವು ತಿಳಿಯುವಂತಹ ಸಂದೇಶ ಏನು ಅಂತ ಕೇಳಿದರೆ, ನಾವೆಲ್ಲ ಬಹಳ ಗಮನ ಕೊಟ್ಟು ಕೇಳಬೇಕಾಗಿರುವಂಥ ವಿಷಯ. ಕಥೆ ಪುಟ್ಟದಾಗಿದ್ರೂ ಅದರಿಂದ ಬರುವಂತಹ ಸಂದೇಶ ದಿವ್ಯವಾದ ಸಂದೇಶ. ಸಾರ್ವತ್ರಿಕವಾಗಿ ಭಗವಂತ ವೇದವ್ಯಾಸ ರೂಪದಿಂದ ನೀಡಿರುವಂತಹ ಸಂದೇಶ ಇದು. ಜನಮೇಜಯ ರಾಜ ಸರ್ಪಯಾಗವನ್ನು ಮಾಡಿದ್ದಾನೆ. ನಾವಿಲ್ಲಿವರೆಗೂ ಕೇಳಿದ್ವಿ. ಸರ್ಪಯಾಗವನ್ನು ಜನಮೇಜಯ ರಾಜ ಮಾಡಿದ್ದಷ್ಟೇ ಅಲ್ಲ, ನಾವು ನಿತ್ಯದಲ್ಲಿ ಸರ್ಪಯಾಗವನ್ನು ಮಾಡಬೇಕು. ಅಲ್ರಿ, ನಾವ್ಯಾಕೆ ಸರ್ಪಯಾಗ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಗೂಢಾರ್ಥವನ್ನು ಹೇಳ್ತಾರೆ. ಅವನು ತಕ್ಷಕನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ, ಅಂದರೆ ಮುಖ್ಯವಾಗಿ ತಕ್ಷಕ, ಅದರ ಜೊತೆಗೆ ಎಲ್ಲ ಸರ್ಪಗಳು ಬರ್ತಾವೆ. ಸರ್ಪಗಳ ಸಂಹಾರ ಆಗಬೇಕು ಅಂತ ಹೇಳೇ ಅವನು ಸಂಕಲ್ಪಪೂರ್ವಕವಾಗಿ ಸರ್ಪಯಾಗ ಮಾಡಿದ್ದು. ನಾವು ಹಾಗೆ, ನಮ್ಮಲ್ಲೂ ಅನೇಕ ವಿಧವಾದ ನಾನಾ ವಿಧವಾದ ಸರ್ಪಗಳಿದ್ದಾವೆ. ಯಾವುವು? ಆಸೆ, ಅದು ಬೇಕು, ಇದು ಬೇಕು, ಒಬ್ಬರಿಗೆ ಒಂದು ಬೇಕು, ಒಬ್ಬರಿಗೆ ಎರಡು ಬೇಕು. ಒಂದು ತಲೆ ಸರ್ಪ ಇದೆ, ಎರಡು ತಲೆ ಸರ್ಪ ಇದೆ. ಸರ್ಪಗಳ ಸಂಖ್ಯೆ, ಅದರ ವಿಧಗಳನ್ನು ಬಹಳಷ್ಟು ಗ್ರಂಥಕಾರರು ವಿಸ್ತಾರವಾಗಿ ಹೇಳ್ತಾರೆ. ಹಾಗೆ ಅನೇಕ ವಿಧವಾದ ಆಸೆ ಆಕಾಂಕ್ಷೆಗಳೇ ನಿಜವಾದ ಸರ್ಪಗಳು. ಆ ತಕ್ಷಕ ಸಣ್ಣ ಕ್ರಿಮಿಯಾಗಿ ಪ್ರವೇಶಿಸಿ ಮತ್ತೆ ದೊಡ್ಡದಾಗಿ ಪರೀಕ್ಷಿತ್ ರಾಜನನ್ನು ಕೊಂದು ಹಾಕಿದ್ದನ್ನು ನಾವು ಕೇಳ್ತೀವಿ, ಭಾಗವತ ಹೇಳ್ತದೆ. ಹಾಗೆ ನಮ್ಮಲ್ಲಿರುವಂತಹ ಕಾಮನೆಗಳು ಅಷ್ಟೇ, ಬರಬೇಕಾದ್ರೆ ಚಿಕ್ಕದಾಗಿ ಬರ್ತಾವೆ, ನಿಧಾನವಾಗಿ ಸೇರ್ತಾವೆ. ಸಂಗಾಜ್ಜಾಯತೆ, ಕೃಷ್ಣ ಭಗವಂತ ಗೀತೆಯಲ್ಲಿ ಹೇಳುವಂತಹ ಮಾತು. ಧ್ಯಾಯತೋ ವಿಷಯಾನ್ ಪುಂಸಃ, ಸಣ್ಣದಾಗಿ ಆಸೆ ಮೊಳಕೆ ಹೊಡಿತದೆ ತಲೆ ಒಳಗೆ. ನಾನು ಅದನ್ನು ತಿನ್ನಬೇಕು, ಅದನ್ನು ನೋಡಬೇಕು, ಅದನ್ನು ಮಾಡಬೇಕು. ಸಣ್ಣದೊಂದು ತೊಗೊಂಡ್ಬಿಟ್ರೆ ಸಾಕು, ಅದು ನಿಧಾನಕ್ಕೆ ಬೆಳೀತಾ ಹೋಗ್ತದೆ, ಪೆಡಂಭೂತವಾಗಿ ನಮ್ಮನ್ನು ಆಕ್ರಮಿಸ್ಕೊಳ್ದು ಬಿಡ್ತದೆ. ಪರೀಕ್ಷಿತನನ್ನು, ಅಂದರೆ ವಿವೇಕವನ್ನು ನಾಶಗೊಳಿಸಿ ಹೋಗ್ತದೆ.
ಆದ್ದರಿಂದ ನಾವು ಸರ್ಪಯಾಗವನ್ನು ಮಾಡಿ ನಮ್ಮ ಕಾಮನೆಗಳು ಅನ್ನುವಂತಹ ಸರ್ಪಗಳನ್ನು ಭಸ್ಮಗೊಳಿಸಬೇಕು. ಒಬ್ಬ ತಕ್ಷಕ ಪರೀಕ್ಷಿತ್ನನ್ನು ಕೊಂದರೂ ಅವನ ಎಲ್ಲ ಸಂಬಂಧಿಗಳು ಆಹುತಿಯಾದಂತೆ. ಕರೆದಿದ್ದು ತಕ್ಷಕನನ್ನು, ಆದರೆ ಮುಂಚೆ ಎಲ್ಲ ಸರ್ಪಗಳು ಸತ್ತೋಗಿದ್ದಾವೆ. ಹಾಗೆ ಈ ಸ್ವಾರ್ಥ ಕಾಮನೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಸ್ತುಗಳನ್ನು ನಾವೇನು ಮಾಡಬೇಕು? ಬಲಿ ಕೊಡಬೇಕು. ಬಲಿ ಕೊಡದೆ ಬಿಡಬಾರದು. ನಿತ್ಯದಲ್ಲಿ ಬಲಿ ಕೊಡಬೇಕು. ಎಲ್ಲಿವರೆಗೆ? ಆಸ್ತಿಕ ಬರೋವರೆಗೂ. ಆಸ್ತಿಕ ಬಂದ ಹೋಮವನ್ನು ನಿಲ್ಲಿಸಿದ್ದಾರೆ, ಯಾಗವನ್ನು. ಹಾಗೆ ಆಸ್ತಿಕ ಅಂದ್ರೆ ಏನು? ಆಸ್ತಿಕ್ಯ ಬುದ್ಧಿ ಬರೋವರೆಗೂ ಭಗವಂತ ಇದ್ದಾನೆ, ಸ್ವತಂತ್ರನಾಗಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ, ಎಲ್ಲವನ್ನೂ ಮಾಡಿಸ್ತಾನೆ, ಅವನಿಲ್ಲದೆ ಏನೂ ನಡೆಯೋದಿಲ್ಲ. ವೇದಶಾಸ್ತ್ರಗಳೆಲ್ಲ ಪ್ರಮಾಣಬದ್ಧವಾಗಿರುವಂಥದ್ದು ಅನ್ನುವಂತಹ ಪಾಪ ಪುಣ್ಯ ಇದೆ, ಸ್ವರ್ಗ ನರಕಾದಿಗಳಿದ್ದಾವೆ. ಇದೆಲ್ಲ ಆಸ್ತಿಕವಾದ ಮನೋಭಾವನೆ ಏನಿದೆ ಅಲ್ಲ, ಅದು ಬರೋವರೆಗೂ ನಾವೇನು ಮಾಡಬೇಕು? ನಿತ್ಯದಲ್ಲಿ ಹೋಮ ಮಾಡಬೇಕು, ಯಾಗವನ್ನು, ಸರ್ಪಯಾಗವನ್ನು. ಅಂದರೆ ಭಗವಂತನ ಭಕ್ತಿಗೆ ಅವಿರೋಧಿಯಾದ ಕಾಮನೆಗಳನ್ನು ನಾವೇನು ಬಿಡಬೇಕಾಗಿಲ್ಲ. ಭಗವಂತನ ಪ್ರೀತ್ಯರ್ಥಕವಾಗಿ ಅವಶ್ಯವಾಗಿ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳಿದರು, ಇಲ್ಲಿ ಸರ್ಪಯಾಗ ಮುಗಿದುಕೊಳ್ಳೆ ಯಾರು ಬಂದರು? ವೇದವ್ಯಾಸ ದೇವರು ಬಂದಿದ್ದಾರೆ. ಹಾಗೆ ನಾವು ಆಸೆಗಳ ಸರ್ಪಯಾಗವನ್ನು ಮಾಡಿದ್ದೇ ಆದರೆ ನಮ್ಮಲ್ಲಿ ಭಗವಂತ ಬರ್ತಾ ಇದ್ದಾನೆ. ಗುರುಗಳ ಮೂಲಕ ತತ್ವಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ವೈಶಂಪಾಯನರ ಮೂಲಕ ಮಹಾಭಾರತ ಹೇಳಿಸಿದಂತೆ ಭಗವಂತ ಬರಬೇಕಾದ್ರೆ ನಾವೇನು ಮಾಡಬೇಕು? ತತ್ವಜ್ಞಾನ ದೊರಿಬೇಕಾದ್ರೆ ಮೊದಲು ನಿತ್ಯದಲ್ಲಿ ನಾವು ಸರ್ಪಯಾಗವನ್ನು ಮಾಡಬೇಕು. ನಮ್ಮ ಕಾಮನೆಗಳು ಅನ್ನುವಂಥ ಆ ಸರ್ಪಗಳನ್ನು ಯಾಗದ ಮುಖಾಂತರವಾಗಿ ಸಂಹಾರ ಮಾಡಿ ಕೈ ಬಿಡಬೇಕು. ಆಗ ಎಲ್ಲಿವರೆಗೂ ಮಾಡಬೇಕು ಅಂತ ಕೇಳೋ ಹಂಗಿಲ್ಲ. ಆಸ್ತಿಕ ಬರೋವರೆಗೂ, ಆಸ್ತಿಕ್ಯ ಬುದ್ಧಿ ಬರೋವರೆಗೂ ನಿತ್ಯದಲ್ಲಿ ಆ ಸರ್ಪಯಾಗ ಮಾಡಿದಾಗ ಭಗವಂತನ ಅನುಗ್ರಹ ವೇದವ್ಯಾಸ ರೂಪದಿಂದ ಬಂದು ಹೇಗೆ ಅನುಗ್ರಹ ಮಾಡಿದ್ದಾನೋ ಹಾಗೆ ಗುರುಮುಖಾಂತರವಾಗಿ ಬಂದು ತತ್ವಜ್ಞಾನವನ್ನು ನೀಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಮಹಾಭಾರತ ದಿವ್ಯವಾದ ಸಂದೇಶವನ್ನು ನಮಗೆ ನೀಡ್ತಾ ಇರುವಂಥದ್ದು. ಇದು ಮಹಾಜ್ಞಾನಿಗಳಾಗಿರುವಂತಹ ಪೇಜಾವರ ಸ್ವಾಮಿಗಳವರ ಪ್ರವಚನದ ಸಾರಭೂತವಾಗಿ ಬಂದಿರುವಂಥದ್ದು. ಅವರ ಆರಾಧನಾ ನಿಮಿತ್ತ 4 ದಿವಸ ಪರ್ಯಂತರವಾಗಿ ನಿತ್ಯದಲ್ಲಿ ಒಂದೊಂದು ಆಖ್ಯಾನ ಚುಟುಕಾಗಿ ಸ್ವಾರಸ್ಯಪೂರ್ಣವಾಗಿ ಅವರು ಹೇಳುವಂತಹ ಅದ್ಭುತವಾದ ಒಂದು ವಾಕ್ ಪ್ರತಿಭೆ, ಅವರ ಜ್ಞಾನದ ಒಂದು ಕಿಂಚಿತ್ ಅಂಶವನ್ನು ನಾವು ತಿಳಿದುಕೊಂಡರೂ ಆ ಗುರುಗಳ ಆರಾಧನೆ ಮಾಡಿದ್ದಕ್ಕೆ ಸಾರ್ಥಕವಾಗುವಂಥದ್ದು. ಇದು ಅವರ ಉಪನ್ಯಾಸದಲ್ಲಿ ಹರಿದು ಬಂದ ಜ್ಞಾನಗಂಗೆ.